ನಮಸ್ಕಾರಪ್ಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಇವತ್ತು ನಾನು ಒಂದು ವಿಶೇಷ ಲಾಗದ ಜೊತೆ ಬಂದೇನಿ. ಭಾಳ ದಿನ ಗ್ಯಾಪ್ ಆಗಿತ್ತು, ಹಾಗಾಗಿ ಇವತ್ತು ನಮ್ಮ ಮನೆಯವ್ರದ್ದು 50ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್. ಅದಕ್ಕೆ ಏನೇನು ತಯಾರಿ ಮಾಡ್ಯಾವಂತ ಬರ್ರಿ ನೋಡೋಣ. ಬರ್ರಿ ಎಲ್ಲರೂ ಈಗ ಹಾಡಗಳ ಪ್ರಾಕ್ಟೀಸ್ ಮಾಡತ್ತೀವಿ. ಹೆಂಗಪ್ಪ ಅಂದ್ರೆ ಏನಪ್ಪ ಅಂದ್ರೆ ನಾವು ಏನಾರ ಒಂದು ವಿಶೇಷ ಮಾಡ್ಬೇಕಂತ ಹೇಳಿ ಹಾಗಾಗಿ ಹಾಡ ಪ್ರಾಕ್ಟೀಸ್ ಮಾಡಾಕತ್ತೇವಿ ನೋಡ್ರಿ. ಇವಾಗ ಏನೈತಲ್ಲ ಸಾಯಂಕಾಲ ಮತ್ತು ರಾತ್ರಿ ಊಟಕ್ಕೆ ಬೇಕಂತ ಹೇಳಿ ಚಪಾತಿಗಳ ರೆಡಿ ಆಗತ್ತಾವ ನೋಡ್ರಿ. 100-200 ಚಪಾತಿ ನಮ್ಮ ಮೊಯ್ನಿ ಬೇಸಾತಾಳು, ಅವರೆಲ್ಲ ಲಟ್ಸಾಕತ್ತಾರು. ಆಮೇಲೆ ಅಡ್ಗೆಗೆ ಮತ್ತು ಏನಂಗೆ ನಮಗಂತೆ ಆಗೋದಿಲ್ಲ ರೀ, ಯಾಕಂದ್ರೆ ಒಂದು 80 ಜನರು ಅಡುಗೆ ಮಾಡೋಕ್ಕಂತೆ ಆಗಂಗಿಲ್ಲ. ಯಾಕಂದ್ರೆ ಎಲ್ಲರೂ ಬಂದಿರ್ತಾರೋ, ಮಾತಾಡ್ಕೊತ ಕುಂಡ್ರೋದು ಎಲ್ಲ ರೆಡಿ ಮಾಡೋದಿರ್ತೈತೆ ಅಂತೇಳಿ ಹಾಗಾಗಿ ಅಡುಗೆಗೆ ಭಟ್ರನ್ನ ನೆನೆಸಿದ್ದು ನೋಡ್ರಿ. ನೀವು ಯಾವ ಥರ ನಿಮ್ಮಲ್ಲಿ ಸೆಲೆಬ್ರೇಷನ್ ಈ ಥರ ಮಾಡ್ತೀರಂತ ಹೇಳಿ ನೀವು ನಮ್ಗೆ ಹೇಳ್ಬೋದು. ಮತ್ತು ಅಡುಗೆ ಒಳಗೆ ಏನೇನು ವೆರೈಟಿ ಮಾಡಿಸಿದ್ದು ಅಂದ್ರೆ ನೋಡ್ರಿ, ರೊಟ್ಟಿ ಪುಂಡಿ ಪಲ್ಯ ಅಂತ ನಾವು ಮಾಡಿ ತಿಂದಿರ್ತೇವೆ. ಹಾಗಾಗಿ ಫಂಕ್ಷನಕ್ಕೆ ಅದೇನು ರೊಟ್ಟಿ ಬೇಡ ಅಂಥೇಳಿ ಚಪಾತಿ, ಮಸಾಲೆ ಪನ್ನೀರ್ ಕುರ್ಮಾ ಈ ಥರ ಹೀಗೆಲ್ಲ ಮಾಡಿಸಿದ್ದು ನೋಡ್ರಿ. ಸ್ವೀಟ್ ಮಾತ್ರ ಹೊರಗೆ ಬೇಕ್ರಿಗೆ ಆರ್ಡ್ರ್ ಕೊಟ್ಟಿದ್ದು. ಈಗ ನಮ್ಮ ಸೈಡ್ ಇಲ್ಲಿ ಉತ್ತರ ಕರ್ನಾಟಕ ಸೈಡ್ ಅದೊಂದು ಸ್ವೀಟ್ ಜೋರು ಐತ್ರಿಪ್ಪ. ಆಮೇಲೆ ನನ್ನ ಮಗ ಬರ್ತ್ಡೇ ಆಚರಿಸಿದ್ದು ನೋಡ್ರಿ. ಅವನಿಗೂ 2005ಕ್ಕೆ 20 ವರ್ಷ ಸ್ಟಾರ್ಟ್ ಆಗ್ತಾವೆ. 2005ಕ್ಕೆ ನಮ್ಮ 25ಕ್ಕೆ ನಮ್ಮ ಮನೆಯವರಿಗೆ 50 ವರ್ಷ ಸ್ಟಾರ್ಟ್ ಆಗ್ತಾವೆ ನೋಡಿ. ಹೆಂಗಪ್ಪ ಅಂದ್ರೆ ಇದು 20 ವರ್ಷಕ್ಕೆ ನನ್ನ ಮಗ ಯೌವನಕ್ಕೆ ಕಾಲಿಟ್ರೆ 50 ವರ್ಷಕ್ಕೆ ನಮ್ಮ ಯಜಮಾನ್ರ ಅಂದ್ರೆ ಮುಪ್ಪಿನ ಇಳಿ ವಯಸ್ಸಿಗೆ ಪ್ರಾರಂಭ ಆಗ್ತದೆ ಹೇಳಿ ಅಂತೂ ಇಂತೂ ಇದನ್ನು ಗ್ರ್ಯಾಂಡ್ ಮಾಡ್ತೇವೆ ನೋಡಿ. ಈ ಥರ ಡೆಕೋರೇಷನ್ ಮಾಡ್ಸೇವೆ ನೋಡ್ರಿ. ಅದೇನು ಅಂತಾರಲ್ರಿ ಚೌಲ್ ಡೌಲ್ ಅಂತ ಹೇಳಿ ಆ ಥರ ನಾವೀಗ ಅಷ್ಟ ಸೂಕ್ಷ್ಮ, ಅಷ್ಟ ಸಣ್ಣದಾಗಿ ಸಿಂಪಲ್ಲಾಗಿ ಮಾಡೇವಿ ನೋಡ್ರಿ. ಏನು ಭಾಳ ಹೊರಗಿನ ಜನರಿಗೆ ಹೇಳಿಲ್ಲ. ಲಕ್ಷ್ಮೀ ಶ್ವೇತಾ ಇವರು ಇಲ್ಲೇ ನಮ್ಮ ಬಾಜು ಮನೆಯವ್ರು ಹುಡುಗ್ಯಾರ, ಅವರು ಮಕ್ಕಳು ಆಮೇಲೆ ಇಲ್ಲಿ ನಮ್ಮ ಸಾಯಿಪಲ್ಲು ಮತ್ತು ನನ್ನ ಮಗಳ ಫ್ರೆಂಡನ ಮಗ ನೋಡ್ರಿ. ಅಂದ್ರೆ ನನಗೆ ಮೊಮ್ಮಗ ಆಗ್ಬೇಕು ಆ ರೀತಿ. ಅವು ಎಲ್ಲ ಹುಡುಗರ ಈ ಬಲೂನ್ ಅದು ನೋಡಿ ಆಟ ಆಡತ್ತಿದ್ದು. ಇಷ್ಟು ಹುಡುಗರಿಗೆ ಜಗಳ ಹತ್ತಿತ್ತಲ್ರಿ, ಬಲೂನಿನ ಸಂಬಂಧ ಬಲೂನ್ ಫಂಕ್ಷನ್ ಮುಗಿಲ್ಲ ಕೊಡಕ್ಕೆ ಬರಂಗಿಲ್ಲ. ಶಾರ್ಟ್ಸ್ ಎಲ್ಲ ರೆಡಿ ಮಾಡ್ಯಾರು, ಕೇಕು ರೆಡಿ ಆಗೈತೆ ನೋಡ್ರಿ. ಕೇಕ್ ಕಟ್ ಮಾಡಿದ್ಮೇಲೆ ಕೆಳಗೆ ಶಾರ್ಟ್ಸ್ ನಂಗೆ ಒಂದು ಚೆನ್ನಾಗಿ ಏನು ಫೀಲ್ ಆತಂದ್ರೆ ನಾವೇನೋ ಸೆಲೆಬ್ರಿಟಿ ಇರ್ಬೇಕು ಅನಿಸ್ತು. ಯಾಕಂದ್ರಪ್ಪ ಎಲ್ಲರೂ ನೋಡ್ರಿ ಕ್ಯಾಮ್ರಾ ಹಿಡ್ಕೊಂಡು, ಮೊಬೈಲ್ ಹಿಡ್ಕೊಂಡು ಫೋಟೋ ತೆಗೆದು ವಿಡಿಯೋ ಮಾಡೋದು ಈ ಥರ ಮಾಡಾಕತ್ತಿದ್ರು. ಹಾಗಾಗಿ ನನಗೇನೋ ನಾವು ಸೆಲೆಬ್ರಿಟಿ ಏನೋ ಅನ್ನೋ ರೀತಿ ಫೀಲ್ ಆಯ್ತು ನೋಡ್ರಿ. ಈಗ ನಮ್ಮ ಮನೆಯವ್ರು ಯಾವ ಕೆಲಸನೂ ತಮ್ಮನ್ನು ಬಿಟ್ಟ ಮಾಡಂಗಿಲ್ಲ ನೋಡ್ರಿ. ಈಗ ತಮ್ಮ ಕೇಕ್ ಕಟ್ ಮಾಡೋದೈತೆ ಖರೆ, ಆದರೂ ತಮ್ಮ ಬೇಕಂತ ಹೇಳಿ ತಮ್ಮನ ಕರೆದ ನೋಡ್ರಿ. ಶಾರ್ಟ್ಸ್ ಹಾರಿದು ನೋಡ್ರಿ, ಅವು ಪಡ ಅಂತೇಳಿ ಹಾರಿದು ಇತ್ತು. ಕೇಕ್ ಕಟ್ ಆಯ್ತು. ಇನ್ನೇನೈತ್ರಲ್ಲ ಒಬ್ಬರಿಗೆ ಒಬ್ಬರು ತಿನ್ನಿಸಿ ವಿಶ್ ಮಾಡಿಸೋದು ನೋಡ್ರಿ. ನಾನು ಹಿಂಗೆ ಹೊಸ ಡ್ರೆಸ್ ನನ್ನ ಮಗಳ ಮ್ಯಾಚಿಂಗ್ ಆಗಬೇಕಂತ ಹೇಳಿ ಅವನು 2 ಸೇರಿ ನೋಡ್ಬೋದು. ನಮ್ಮ ಮನೆಯವ್ರ ಫ್ರೆಂಡ್ಸ್ ಬಂದಿದ್ದರು, ನಮ್ಮ ತವ್ರ ಮನೆ ಕಡೆಯಿಂದ ನಮ್ಮ ಅಕ್ಕಗಳು, ನಮ್ಮ ತಮ್ಮ ಎಲ್ಲ ಬಂದಿದ್ದರು. ಇದೆ ನೋಡ್ರಿ, ಕೇಕ್ ಕಟ್ ಮಾಡೋದು, ತಿನ್ನಿಸೋದು, ವಿಶ್ ಮಾಡೋದು, ಕೇಕ್ ಕಟ್ ಮಾಡೋದು, ತಿನ್ನಿಸೋದು, ವಿಶ್ ಮಾಡೋದು. ಇವಾಗ ನಮ್ಮ ತಮ್ಮನೂ ಬಂದ ನೋಡ್ರಿ. ನಮ್ಮ ತಮ್ಮ ಹೇಳತ್ತಿದ್ದ, ಎಲ್ಲ ಮುದುಕಾಗ್ಯಾರ, ನಿಮಗೆ ಎದಕ್ಕೆ ಬೇಕಿದೆಲ್ಲ ಅಂತೇಳಿ. ನಮ್ಮ ಮನೆಯವ್ರಂತೆ ಇದು ಯಾವುದಕ್ಕೂ ಹ್ಞೂ ಅಂದ್ರೆ ಇಲ್ಲಿ ನೋಡ್ಬೋದು ನೋಡ್ರಿ. ಸೆಲೆಬ್ರಿಟಿಗಳ ಗತೆನ ಆಗಿತ್ತು. ಎಲ್ಲರೂ ಫೋಟೋ ತೆಗೆದು ವಿಡಿಯೋ ಮಾಡ್ಕೋದು. ಸಣ್ಣದ ಆತ ಕರೆ ಫಂಕ್ಷನ ಮಸ್ತ್ ಅಂದ್ರೆ ಮಸ್ತ್ ಆತು ನೋಡ್ರಿ. ನಮ್ಮ ಅಕ್ಕಗಳು ಇದನ್ನು ಗಿಫ್ಟ್ ಕೊಟ್ಟರು ನೋಡ್ರಿ. ನಮ್ಮ ಮನೆಯವ್ರು ಸಣ್ಣಾಗಿದ್ದಾಗಿಂದ ಹಿಡಿದು ಇವಾಗಿನ ತನಕನೂ ಎಲ್ಲ ಫೋಟೋಗಳ್ದ ಫ್ರೇಮ್ ಮಾಡಿ ಕೊಟ್ಟರು. ಅದೊಂಥರ ಸರ್ಪ್ರೈಸ್ ಗಿಫ್ಟ್ ಆಗಿತ್ತು. ಆಮೇಲೆ ಎಲ್ಲರೂ ಒಂದೊಂದು ಸರ್ಪ್ರೈಸ್ ಗಿಫ್ಟ್ಗಳು ತೊಗೊಂಡು ಬಂದಿದ್ದಾರೆ ನೋಡ್ರಿ. ಹೆಂಗೆ ನೋಡ್ರಿ, ಭಾಳ ಮಂದಿನ ಕರೆಸಿ ಹುಯ್ಯತ್ ಮಾಡೋದ್ರತಿಕ್ಕ ಸಿಂಪಲ್ಲಾಗಿ ಸ್ವಲ್ಪ ಮಂದಿ ಒಳಗೆ ಮಾಡ್ರೆ ಅದ ಫಂಕ್ಷನ್ ಭಾರಿ ಅಂದ್ರೆ ಭಾರಿ ಆಗಿರ್ತೈತಿ, ಸಖತ್ತಾಗಿರ್ತೈತಿ. ನಾವು ಅಂದ್ಕೊಂಡಿದ್ರ ತಿಕ್ಕನೂ ಫಂಕ್ಷನ್ ಮಾತ್ರ ಭಾರಿ ಆಗ್ತದೆ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಅಷ್ಟು
ಗ್ರ್ಯಾಂಡ್ ಆಗಿ ಮಾಡಬೇಕು ನಾವು ಅಂದ್ಕೊಂಡಿದ್ದಕ್ಕಿಂತ ಅವ್ರ ಪಾಪ ಎಲ್ಲ ಕಿರೀಟ ತಂದು ಕೇಕ್ಗಳು ನಾವು ಅವ್ರು ಉಳಿದ ಕೇಕ್ಗಳು 6 ಕೇಕ್ ಬಂದು ನೋಡಿರಿ 6 ಕೇಕ್ ಕಟ್ ಮಾಡಿ 6 ಕೇಕ್ ಎಲ್ಲರೂ ಖುಷಿ ಖುಷಿಯಿಂದ ತೊಗೊಂಡು ಬಂದಿದ್ರು. ಒಬ್ಬರು ಕಟ್ ಮಾಡೋದು ಮತ್ತೊಬ್ಬರೊಬ್ಬೊಬ್ರು ಹಿಂಗೆ ಕೇಕ್ ಹಿಡ್ಕೊಂಡು ನಿಂತಿದ್ರು. ಮಾಲೆಗಳಂತ ಹಂಗೆ ತೊಗೊಂಡು ಬಂದಿದ್ರು. ಶಾಲ್ ಏನು ನಾವು ಅನ್ಕೊಂಡಿರ್ಕಿರ್ಲಿಲ್ಲ ನೋಡ್ರಿ ಇಷ್ಟೊಂದು ಸಖತ್ತಾಗಿ ಬರ್ತೈತೆ ಅಂತ ಹೇಳಿ. ಅಂತೂ ಇಂತೂ 50ನೇ ವರ್ಷದ ಬರ್ತಡೇ ಮಾತ್ರ ನೆನಪು ಉಳಿಯೋಂಗೆ ಆತು ನೋಡ್ರಿ. ಪೇಟ ತಂದಾರು, ಮಾಲಿ ಈ ಥರ ಮಾಡಿ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ. ಹೀಗಾಗಿ ನಂದು ಮೆಮ್ರಿ ಫುಲ್ ಆಗಿಬಿಡ್ತು. ಆಮೇಲೆ ಮತ್ತು ನಾ ಏನು ಮಾಡಿಬಿಟ್ನಿ, ನನ್ನ ವಿಡಿಯೋ ಬಿಟ್ಟು ನಮ್ಮ ಅಕ್ಕಗೆ ಹೇಳಿದ್ನಿ, ಆಕಿದು ವಿಡಿಯೋ ಎಲ್ಲ ಫುಲ್ ಆಗೋಣ, ಆಕಿಯೂ ಎಲ್ಲ ಒಂದಿಷ್ಟು ಡಿಲೀಟ್ ಮಾಡಿಬಿಟ್ಲು. ಹೀಗಾಗಿ ನಾನು ಫೋನ್ಯಾಗ ಎಷ್ಟು ವಿಡಿಯೋ ಮಾಡ್ಕೊಂಡಿನ್ರಲ್ಲೇ ಅಷ್ಟು ನಾನು ಹಾಕಿ ವಿಡಿಯೋಗಳ್ನ ಇದ್ರ ಮಾಡೀನಿ. ಇವರು ಲಕ್ಷ್ಮೀ ಶ್ವೇತಾ ಇವರು ಶಾಲು ಮಾಲಿ ಗಿಫ್ಟ್ ತೊಗೊಂಡು ಬಂದು ಇವರು ಸರ್ಪ್ರೈಸ್ ಮಾಡಿರಿ ನೋಡ್ರಿ. ಮಾಲಿ ಹಾಕಂದ್ರೆ ನಮ್ಮನೆಯವ್ರು ನೋಡ್ರಿ ನನ್ನ ಹೈಟಿನಷ್ಟು ನಿಂತ ನನಗೆ ಇದನ್ನು ಮಾಡಿರು. ಆಮೇಲೆ ಇವು ಹುಡುಗರು ಪಾಪ ಅಳಾಕತ್ತಾವ ಬಲೂನ್ ಕೊಡ್ಕೊಡತ್ತೇಳಿ ಹಿಂಗೆ ಎಲ್ಲ ಫಂಕ್ಷನ್ ಮುಗಿಸ್ತು ನೋಡ್ರಿ. ಇವೆಲ್ಲ ಬಂದಿರುವಂಥ ಗಿಫ್ಟ್ ನಮ್ಮ ಸಾನಿ ಮಾಡ್ಯಾರ ನೋಡ್ರಿ. ಅವ್ರ ದೊಡ್ಡಪ್ಪಗೆ ಅವ್ರ ಮಾಮಾಗ ಗಿಫ್ಟ್ ಕೊಡಾಕ ಈ ಥರ ಎಲ್ಲ ಥರ ಗಿಫ್ಟ್ ಬಂದು ಇನ್ನೇನೈತ್ರಲ್ಲ ಎಲ್ಲರೂ ಬಂದಂಥ ಅತಿಥಿಗಳು ಊಟ ಮಾಡಿ ಹೋಗಿದ್ರು. ಎಲ್ಲರೂ ಒರಿಜಿನಲ್ ಗೆಟಪಕ್ಕೆ ಬಂದಿದ್ದರು. ನಾನು ಇನ್ನೂ ಒಂದು ಸ್ವಲ್ಪ ಒರಿಜಿನಲ್ ಗೆಟಪಕ್ಕೆ ಬಂದಿರ್ಕಿಲ್ಲ, ಯಾಕಂದ್ರೆ ನನ್ನ ಮಗ ಇನ್ನೂ ಫೋಟೋ ಶೂಟ್ ಮಾಡ್ಕೊಂಡು ಮಮ್ಮಿ ಅಂದಿದ್ದ. ಹಾಗಾಗಿ ಕೂತಿದ್ದು ಇನ್ನೇನೈತ್ರಲ್ಲ ಊಟಕ್ಕೆ ಹೋಗಿದ್ದು. ಆದಮೇಲೆ ನಾವು ಊಟ ಮಾಡ್ಬೇಕಂತ ಹೇಳಿ ಊಟಕ್ಕೆ ಹೊಂಟೇವೆ ನೋಡ್ರಿ. ಬರ್ರಿ ಊಟ ಮಾಡೋನು. ನಮ್ಮ ಫಂಕ್ಷನ್ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ. ಇಲ್ಲೆಲ್ಲ ನನ್ನ ಮಗನ ಫ್ರೆಂಡ್ಸ್ ನೋಡ್ರಿ, ಶಕ್ತಿ ಸಾಗರ ತಿಲಕ ಇವ್ ನೋಡ್ರಿ ನಮ್ಮ ಅಣ್ಣ ದೋಸ್ತರು ಇವರೆಲ್ಲ ನಿಂತಾರ. ನಮ್ಮ ಆದಿ ಮಂಜು ಅವ್ರು ಏನು ಡಿಸ್ಕಷನ್ ಮಾಡತ್ತಾರ ಗೊತ್ತಿಲ್ಲ, ಬಟ್ ಮಾತಾಡ್ಕೋತ ನಿಂತಾರ. ಶಶಾಂಕ್ ಅಣ್ಣ, ಆದಿ ಅಣ್ಣ, ಮಂಜು ಅಣ್ಣ, ಸಾಗರ್ ಅಣ್ಣ, ಕಿರಣ್ ಅಣ್ಣ, ಇವ ಸೌಕರ್ ಅಣ್ಣ ನೋಡ್ರಿ. ನಾನಂತೆ ಅನ್ಕೊಂಡೆ ಫಂಕ್ಷನ್ ಸಿಂಪಲ್ ಆಗಿ ಒಳಗೆಲ್ಲಾರು ಅಣ್ಣ ನಮ್ಮ ಮಾಮ ನೋಡ್ರಿ. ಅಲ್ಲಿ ನಮ್ಮ ನಮ್ಮನೆಯವ್ರು ಚರ್ಚೆ ಮಾಡಿ ಮಾಡಕತ್ತಿದ್ದ ಸಾಯಿ ಈ ಥರ ಎಲ್ಲ ಹುಡುಗರು ನೋಡ್ರಿ. ನಮ್ಮಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಫಂಕ್ಷನ್ ಆಯ್ತು ಏನೋ ಒಂದು ಕಾರ್ಯಕ್ರಮ ಮಾಡಕತ್ರ ಮೇನ್ ನಾವು ಅಕ್ಕ ತಂಗಿಯರ ಮಕ್ಕಳು ಮತ್ತು ಇವರು ಹಳೆಯಗಳಂತೂ ಬೇರೆದವ್ರು ಅನ್ನೋ ರೀತಿ ಇಲ್ಲ. ಎಲ್ಲರೂ ಅಣ್ಣ ತಮ್ಮನ ಒಗ್ಗಟ್ಟಾಗಿ ಫಂಕ್ಷನ್ಗಳು ಮಾಡ್ತಿಲ್ಲ. ಅಣ್ಣನ ಎಷ್ಟು ಪ್ರೀತಿಯಿಂದ ಫಂಕ್ಷನ್ ಮಾಡ್ತೀವಿ ಅಷ್ಟು ಸಕ್ಸಸ್ ಅದ್ರ ಪ್ರೀತಿ ಇಲ್ಲ ಅಂದ್ರೆ ಅಲ್ಲಿ ಯಾವುದೂ ಒಳ್ಳೇದಾಗಿ ಕಾಣಂಗಿಲ್ಲ ಮತ್ತು ಒಳ್ಳೇದು ಆಗಂಗಿಲ್ಲ. ಇದು ಮಾತ್ರ ನನಗೆ ಅನಿಸಿದ್ದ, ನನಗೆ ಇದು ಜೀವನದಾಗ ಅನುಭವನೂ ಆಗಿಬಿಟ್ಟೈತಿ. ಇವಾಗ ನೋಡ್ರಿ ಸ್ವೀಟು ಈಗ ಲಾಸ್ಟ್ ನಮ್ದು ಪಂಕ್ತಿ ಇನ್ನೊಂದು, ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ಸಿಂದು ಒಂದಿತ್ತು. ಹೀಗಾಗಿ ಊಟ ಮುಗಿಸಿ ಬಂದು ಒರಿಜಿನಲ್ ಗೆಟಪ್ಪಕ್ಕೆ ಬಂದು ಎಲ್ಲರೂ ಸುಸ್ತಾಗಿದ್ರು. ಎಲ್ಲ ಹಾಸ್ಕೊಂಡು ಮಲ್ಕೊಂಡಿದ್ರು. ನಾವಿನ್ನೂ ಸ್ವಲ್ಪ ಮಾತಾಡಕತ್ತಿದ್ದು ಫಂಕ್ಷನ್ ಬಗ್ಗೆ ಚರ್ಚೆ ಮಾಡೋದು ಹೀಗೆಲ್ಲ. ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆಯ್ತು ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಈ ವಿಡಿಯೋ ನೋಡಿದವರು ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಫಂಕ್ಷನ್ ಹೆಂಗಾಗೈತಿ ಏನಂತ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಸಿಗೋಣಂತ. ಹಾಡ ಪ್ರಾಕ್ಟೀಸ್ ಮಾಡಿದ್ದು ಅಲ್ರಿ, ಅದನ್ನು ಹಾಡಿದ್ದು. ಯಾಕಂದ್ರೆ ಮೆಮ್ರಿ ಫುಲ್ ಆಗಿತ್ತು, ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಥರ ಫೋಟೋಗಳು ಫ್ಯಾಮ್ಲಿ ಫೋಟೋನೂ ಮಾಡ್ಕೊಂಡೇವಿ. ಮತ್ತು ಪಾಪ ಒಂದಿಷ್ಟು ಜನರು ಹಾಗೆ ಇರ್ಕಿಲ್ಲ ವಿಡಿಯೋ. ಇವರೆಲ್ಲ ನನ್ನ ಮಗಳ ಫ್ರೆಂಡ್ಸು, ಇವರು ಗಿಫ್ಟ್ ತೊಗೊಂಡು ಬಂದು ವಿಶ್ ಮಾಡ್ರು. ಇಷ್ಟು ಸಖತ್ತಾಗಿತ್ತಲ್ಲ ಫಂಕ್ಷನ, ಸೂಪರ್ ಡೂಪರ್ ಆತು ನೋಡ್ರಿ. ಮತ್ತು ಸಿಗೋಣಂತ ಮುಂದಿನ ಲಾಗ್ನ್ಯಾಗ. ಧನ್ಯವಾದಗಳು.